ನವರಂಗಿ ಶೋಕಿಲಾಲನ ಮತ್ತೊಂದು ಮುಖ ಬಯಲಿಗೆ. ಕೆದಕಿದಷ್ಟು ಹೊರಬರುತ್ತಿವೆ ಸಿದ್ಧಾರೂಢ ಮಠದ ಕಾರ್ಯದರ್ಶಿಯ ಕರಾಳ ಮುಖ. ನಿನ್ನೆ ಅಷ್ಟೇ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಎಂಬ ವ್ಯಕ್ತಿ ಸಿದ್ಧಾರೂಢ ಅಜ್ಜನ ಮಠದ ಧರ್ಮದರ್ಶಿಯಾಗಿದ್ದುಕೊಂಡು ಹಣದ ವಿಚಾರವಾಗಿ ಭಕ್ತರಿಂದ ಹಣ ವಸೂಲಿ ಮಾಡಿ ಮೋಸ ಮಾಡುತ್ತಿದ್ದನು ಎಂಬುದು ಬಯಲಾಗಿದೆ. ಇದಷ್ಟೇ ಅಲ್ಲದೆ ಮತ್ತೊಂದು ಆರೋಪವೂ ಕೂಡ ಈತನ ವಿರುದ್ಧ ಈಗ ಕೇಳಿ ಬರುತ್ತಿದ್ದು, ಯಾವುದು ಆ ಆರೋಪ ಅಂತೀರಾ? ಎಸ್, ಅದು ಮಹಿಳೆಗೆ ಕಿರುಕುಳ ನೀಡಿದ ಆರೋಪ. ಸಿದ್ದನಗೌಡ ಪಾಟೀಲ್ ಎಂಬ ಈ ಭೂಪ, ಈ ವ್ಯಕ್ತಿ ಮಠಕ್ಕೆ ಬರುವಂತಹ ಮಹಿಳೆಯರನ್ನ ಚುಡಾಯಿಸುತ್ತಿದ್ದನು ಎಂಬುದು ಕೂಡ ಈಗ ತಿಳಿದು ಬರುತ್ತಿದೆ. ಕೆಲವು ತಿಂಗಳುಗಳ ಹಿಂದೆ ಓರ್ವ ಮಹಿಳೆ ಅಜ್ಜನ ದರ್ಶನಕ್ಕೆಂದು ಸಿದ್ಧಾರೂಢ ಮಠಕ್ಕೆ ಬಂದಾಗ ಆಕೆಯನ್ನ ಪುಸಲಾಯಿಸಿ ಛೇಡಿಸಿದ್ದಾನೆ ಎಂಬುದು ಕೂಡ ಬಯಲಿಗೆ ಬಂದಿದೆ. ಮಹಿಳೆ ಈ ಕುರಿತು ಠಾಣಾ ಮೆಟ್ಟಿಲೇರಿದಾಗ ಆಕೆಯ ಕಾಲುಗಳಿಗೆ ಬಿದ್ದು ಕ್ಷಮೆಯಾಗಿದೆ ಎಂದು ಬೇಡಿಕೊಂಡು ಪ್ರಕರಣವನ್ನ ಹಿಂಪಡೆಯುವಂತೆ ಅಂಗಲಾಚಿದ್ದಾನೆ. ಈ ಸಿದ್ದನಗೌಡ ಪಾಟೀಲ್ ಭಕ್ತಿಯ ಮುಖವಾಡವನ್ನ ಧರಿಸಿ ಹಲವು ಜನರಿಗೆ ಪಂಗನಾಮ ಹಾಕಿದ್ದಾನೆ. ಇದಷ್ಟೇ ಅಲ್ಲದೆ ಮಹಿಳೆಯರಿಗೂ ಕೂಡ ತೊಂದರೆ ನೀಡಿದ್ದಾನೆ. ಈತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಭಕ್ತರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಸರ್, ನಾವು ರಾಣೆಬೆನ್ನೂರು ತಾಲೂಕಿನ ಸಿದ್ಧಾರೂಢ ಭಕ್ತರು. ನಾವು ಪ್ರತಿ ವರ್ಷ ಸಿದ್ಧಾರೂಢ ಮಠಕ್ಕೆ 400ರಿಂದ ಹಿಡಿದು 500 ಕ್ವಿಂಟಲ್ ಕಾಳು ತಗೊಂಬರ್ತೇವೆ. ಆಮೇಲೆ ಆರೋಢ ಇದು ಗುರುನಾಥ ರೋಡ್ ಪುಣ್ಯತಿಥಿ ಪ್ರತಿ ವರ್ಷ ನಾವು ಬರ್ತೇವೆ. ಆಮೇಲೆ ಗುರುನಾಥ ಇದು ಆರೋಢ ಜ್ಯೋತಿ ಯಾತ್ರೆ ರಾಣೆಬೆನ್ನೂರು ತಾಲೂಕಿಗೆ 8/2/2025 ಬಂತು. ಆಗ ರಥಯಾತ್ರೆ ಬಂದ ಹೊತ್ತಿನಾಗ ತನ್ನದೇ ಆದಂಥ ಊರಿನಲ್ಲಿ 5-6 ತಾಸು ರಥಯಾತ್ರೆಯನ್ನು ಯೂಸ್ ಮಾಡಿಕೊಂಡ. ಒಂದು. ಎರಡನೇದು, ತಾಲೂಕಿನಾಗ ಭಕ್ತರ ಕಡೆ ಜನಗಳ ಕಡೆ ದುಡ್ಡು ಸಂಗ್ರಹಣೆ ಮಾಡ್ಕೊಳಕತ್ತ. ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅಂತೇಳಿ ಸಿದ್ಧಾರೂಢ ಮಠದ ಧರ್ಮದರ್ಶಿಯಾಗಿ ಹುಬ್ಬಳ್ಳಿ ಅವ್ರು ಹಂಗೆ ಮಾಡಾಕತ್ತರು. ನಾವು ಅದಕ್ಕೆ ಕಂಡು ಬಂದು ಏನು ಮಾಡಿದ್ವಿ, ತಡೆ ಹಿಡಿದು ಇಲ್ಲ ಅದಕ್ಕೆ ದುಡ್ಡು ಕೊಟ್ಟದಕ್ಕೆ ರಸೀದಿ ಕೊಡ್ರಿ ಅಂತಂದು ಕೇಳಕತ್ತೀವಿ ನಾವು ಅವ್ರಿಗೆ. ರಸೀದಿ ಕೇಳಿದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮ ಮೇಲೆ ದುಡಬಡ ಮಾಡಿ ರಾಣೆಬೆನ್ನೂರು ಶಹರ ಠಾಣೆ ಒಳಗೆ FIR ಆಗಿದೆ. FIR ಆಗಿ ಈಗ ಅವರು ತಪ್ಪಿಸ್ಕೊಂಡಿದ್ದಾರೆ. ಇವತ್ತಿನ 3 ಗಂಟೆ ಬೇಲಕತ್ತೆ ಅಂತ ಬೇರೆ ಒಬ್ಬರ ಕಡೆ ಹೇಳ್ದೆ ಕೇಳ್ಪಟ್ಟೆ. ಆಮೇಲೆ ನಾವು ದೇಣಿಗೆ ತಾಲೂಕಿನ ಭಕ್ತರು ಕೊಟ್ಟಂಥ ದುಡ್ಡಿಗೆ ದೇಣಿಗೆ ಕೊಟ್ಟದ್ದ ಪಾವತಿ ಕೇಳಿದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರೆ, ಕೊಡ್ತಂತಡಿ ಅಂತಂದು ಸತಾಯಿಸೋದು. ಆಮೇಲೆ ನೀವು ಕೊಟ್ಟಲ್ಲ ಏನು ಮಾಡ್ಕೇರಿ ಅಂತಂದು ನಮ್ಮ ಮೇಲೆ ಅವಶ್ಯವಾದ ಶಬ್ದ ಬಳಸಿ ಈಚಾನೂಚ ಮಾತಾಡಿ ನಮಗೆ ಭಾಳ ಹಿಂಸೆ ಮಾಡಿದ್ದಾರೆ. ಆಮೇಲೆ ಮಠದಲ್ಲಿ ಕೆಲವು ಸಮಸ್ಯೆಗಳು ನಡೀತಾ ಇದ್ದವು. ಇವತ್ತಿಗೆ ಕೇಳ್ತಕ್ಕಂಥವ್ರು ಯಾರೂ ಇಲ್ಲ. ಒಂದು. ಆಮೇಲೆ ನಮ್ಮ ರಾಣೆಬೆನ್ನೂರು ತಾಲೂಕಿನಾಗ ಫೋನ್ಪೇ ಮಾಡಿರೋರು ಅದರ. ಅವ್ರ ಹತ್ರ ಹೋಗಿ ಇಮಿಡಿಯೇಟ್ ಕಾಲು ಹಿಡಿದು ಇಲ್ಲ ನನ್ನ ವೈಯಕ್ತಿಕ ಕೊಟ್ಟಿದ್ದೆ ಅಂತ ಹೇಳೋದು ಹಿಂಗೆಲ್ಲ ಮಾಡ್ತಿದ್ದಾರೆ. ಆರೋಢ ಜ್ಯೋತಿ ಯಾತ್ರೆಗೆ ಸ್ಕ್ಯಾನರ್ ಇದ್ದರೂ ಕೂಡ ತನ್ನ ಖಾತೆಗೆ ಯಾಕೆ ಇವರು ಅಮೌಂಟ್ ಹಾಕ್ಸಬೇಕು? ರಥಯಾತ್ರೆಗೆ ಮಾಡ್ಬೋದಲ್ಲ. ಆಮೇಲೆ ಇವರು ಆರೋಢ ಜ್ಯೋತಿ ಯಾತ್ರೆ ಬಂದಾಗ ಬ್ಯಾಗ್ ಸಿಗ್ಯಾಕೆಂದು ಬ್ಯಾಗ್ನಾಗ ಭಕ್ತರು ರೊಕ್ಕ ಇಟ್ಕೊಳೋದು. ನಾನು ನಮ್ಮ ತಾಲೂಕಿನಾಗ ಮುಷ್ಟೂರು ಗ್ರಾಮ ಮತ್ತು ಮಣಕೂರು ಗ್ರಾಮದಲ್ಲಿ ಸಂಗ್ರಹಣೆ ಮಾಡಿದಂಥ ಭಕ್ತರ ಕಡೆಯಿಂದ ಸಂಗ್ರಹಣೆ ಮಾಡಿದಂಥ 50,735 ರೂಪಾಯಿನ ಕೊಟ್ಟದಕ್ಕೆ ರಸೀದಿ ಕೇಳಿದೆ. ರಸೀದಿ ಕೇಳಿದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ. ರಾಣೆಬೆನ್ನೂರು ಶಹರ ಠಾಣೆ ಒಳಗೆ FIR ದಾಖಲಾಗಿದೆ. ಪೊಲೀಸರು ಕೂಡ ಅವನ್ನ ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವನಿನ್ನೂ ಎಲ್ಲಾದ್ರೂ ಸಿಗ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ. ದಾವಣಗೆರೆ ಹತ್ರ ಲೋಕಿಕೆರೆ ಒಳಗೆ ಫೋನು ಸ್ವಿಚ್ ಆಫ್ ಆಗಿದೆ. ಲಾಸ್ಟ್ ಅಲ್ಲಿಗೆ ಮುಗಿದಿದ್ರು. ಅದಕ್ಕೆ ಸಿದ್ಧಾರೂಢ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿಂದು 30 ವರ್ಷ ಸೇವೆ ಮಾಡಕತ್ತಿ ಪ್ರಕಾಶ್ ಪಾಟೀಲ್ರು, ಗುಡ್ಡಪ್ಪ ದೇವಗುಡ್ಡ, ಕೊಟ್ರೇಶಣ್ಣ, ಅಲ್ಗಿನವಾಡ ಇವರೆಲ್ಲ ನಮ್ಮ ಜೊತೆಗೆ ಅದಾರೆ. ಇವರು ನಾನು ಈಗ ಪ್ರೆಸೆಂಟ್ ಬಂದು 12 ವರ್ಷ ಹತ್ರ ಸೇವೆ ಮಾಡಕ್ಕೆ. ಇವರು 30 ವರ್ಷದ ಮಾಡ್ಯಾರ. ಇದರಿಂದ ಕರ್ಬಸಣ್ಣ ಮಾಕ್ನೂರ್ ಅಂತೇಳಿ ಮಾಜಿ ಧರ್ಮದರ್ಶಿ, ಅವರು 5 ವರ್ಷ ಮುಗಿಸಿದ್ರು. ಅವರು ಒಂದು ಕಪ್ ಚುಕ್ಕಿ ಇಲ್ದಂಗೆ ನಡ್ಕೊಂಡ್ರು. ಅದು ಆದಮೇಲೆ ಮಹೇಶಣ್ಣ ಅನಗೋಡಿ ಅಂತೇಳಿ ಅವರು 5 ವರ್ಷ ಮಾಡಿದರು. ಅವರು ಒಂದು ಕಪ್ ಚುಕ್ಕಿ ಇಲ್ದಂಗೆ ಮಾಡಿದರು. ಈಗ ಬಂದಂಥ ಧರ್ಮದರ್ಶಿ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅವರು ಭಾಳ ಮಟ್ಟಕ್ಕೆ ಅನ್ಯಾಯ ಮಾಡಕತ್ತಾರ. ಅದು ಗೊತ್ತಾಗ್ತಾ ಇಲ್ಲ, ಭಕ್ತರಿಗೆ ಗೊತ್ತಾಗ್ತಾ ಇಲ್ಲ, ಹುಬ್ಬಳ್ಳಿ ಇರ್ತಕ್ಕಂಥ ಮಠದ ಸಿಬ್ಬಂದಿಗೆ ಗೊತ್ತಾಗ್ತಾ ಇಲ್ಲ.
ಹಾಗಾಗಿ ಅನೇಕ ಕಾರಣಗಳು ನಮ್ಮ ಗಮನಕ್ಕೆ ಬಂದವು. ಇಡೀ ರಾಣೆಬೆನ್ನೂರು ತಾಲೂಕಿನಾಗ ಭಾಳ ಸಿದ್ದಾರೂಢರ ಹೆಸರು ಹಾಳು ಮಾಡಾಕತ್ತಾನ. ಈಗ ಸಿದ್ದನಗೌಡ ಪಾಟೀಲ್ ಅವ್ರನ್ನ ಯಾರು ಆಯ್ಕೆ ಮಾಡಿದಿರಿ? ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ DJ ಮೇಡಮ್ ಅವರು. ನಿಮ್ಮ ಅನುಮತಿ ತಗೊಂಡು ಆಯ್ಕೆ ಮಾಡಿದ್ರು ಅಥವಾ? ಇಲ್ಲ, ನಮ್ಮ ಅನುಮತಿ ಇಲ್ರಿ ಅದಕ್ಕೆ. ನಾವೇನ್ರಿ ಯಾರೋ ಒಬ್ರಾಗ್ಲಿ, ಇಲ್ಲಿವರೆಗೂ ನಮ್ಮ ಕರ್ಬಸಣ್ಣರಾದ್ರು ಆಗ್ಲಿ, ಆಮೇಲೆ ಮಹೇಶಣ್ಣ ಅನುಗೋಡಿ ಆದ್ರು ಆಗ್ಲಿ, ಚಂದ ಹೊಂಟೈತಿ ನಮ್ಮ ತಾಲೂಕಿನಿಂದ ಚಂದ ಆಕೈತಿ ಅಂತಂದು ನಾವು ಸೂಕ್ತ ಸುಮ್ಮಿದ್ವಿ. ಸೂಕ್ತ ಇದ್ ಬಿಡೋ ಮಾಡಾಕತ್ತಿರದಂದು ಇವನು ಮಾಡಿದ್ದು ನಾವು ಅದಕ್ಕೇನೋ ಅಬ್ಜೆಕ್ಷನ್ ರೀ. ಬಟ್ ಆದ್ರೆ ಕಳಪೆ ಮಾಡ್ತಾ ಇದ್ದಾನ, ಅಲ್ಲಿ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾನ, ಕೊಟ್ಟಿರ್ತಕ್ಕಂಥ ಹಣವನ್ನು ಮಟ್ಟಕ್ಕೆ ತಲುಪಿಸ್ತಾ ಇಲ್ಲ. ನಿಮಗೆ ಯಾವಾಗ ಗೊತ್ತಾತ್ರಿ ಈಗ ಮಠಕ್ಕೆ ತಲುಪಿಸ್ತಾ ಇಲ್ಲ ಅಂತ? ನನಗೆ ಈಗ ರೀಸೆಂಟ್ ಒಂದು 2 ತಿಂಗಳಿಂದ ಗೊತ್ತಾಯ್ತು. ಆರೋಡ ಜ್ಯೋತಿ ಯಾತ್ರೆ ಬಂದಾಗ ದುಡ್ಡನ್ನು ಕೊಟ್ಟೋದಕ್ಕೆ ರಸೀದಿಯನ್ನು ಕೇಳ್ತಾ ಬಂದೆ ನಾನು. ರಸೀದಿಯನ್ನು ಕೊಡ್ರಿ, ಭಕ್ತರಿಗೆ ಕೊಡಬೇಕು. ನಾನು ಇವತ್ತು ಒಂದು ನಮ್ಮ ಆರೋಡ ಮೊನ್ನೆ ಗುರುನಾಥ ರೋಡ್ ಪುಣ್ಯತಿಥಿಗೆ ಒಂದು ಹೆಣ್ಮಗಳು ರೈಲ್ವೆ ಸ್ಟೇಷನ್ಗೆ ಬಂದು ಒಂದು ಅಕ್ಕಿ ಪ್ಯಾಕೆಟ್ ಕೊಟ್ಟೋತು. ಆ ಅಕ್ಕಿ ಪ್ಯಾಕೆಟನ್ನು ನನ್ನ ಸ್ವತಃ ನನ್ನ ಕಾರ್ನಾಗ ಹಾಕ್ಕೊಂಬಂದು ಮಠಕ್ಕೆ ಕೊಟ್ಟು, ಆಮೇಲೆ ಒಂದು ತಗರಿ ಬಾಳೆ ಪ್ಯಾಕೆಟ್ ತಂದು ಕೊಡ್ತು. ಅದನ್ನು ಕೂಡ ಮಠಕ್ಕೆ ಕೊಟ್ಟು ಆ ಭಕ್ತರಿಗೆ ಕಂಪ್ಯೂಟರ್ ರಸೀದಿಯನ್ನು ಹರಿಸ್ಕೊಂಡು ಹೋಗಿ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಅವನು ಸಿದ್ದಾರೂಢರ ಹೆಸರು ಭಾಳ ಹಾಳು ಮಾಡ್ತಾ ಇದ್ದಾನೆ. ದಯವಿಟ್ಟು ನಮ್ಮ DJ ಮೇಡಮ್ ಅವರು ಇದರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು ಅಂತೇಳಿ ನಮ್ಮ ರಾಣೆಬೆನ್ನೂರು ತಾಲೂಕಿನಾಗ ಇವತ್ತಿಗೆ 30 ವರ್ಷ ಆದ್ರೂ ಒಂದು ಸಿದ್ದಾರೂಢರಿಗೆ ಕೆಟ್ಟ ಇದು ಬಂದಿಲ್ಲ, ಕಳಂಕ ಬಂದಿಲ್ಲ. ಈಗ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಇವನದ್ದ ಭಾಳ ಕೆಟ್ಟ ಕಳಂಕ ಬರ್ತೈತಿ. ಆದಷ್ಟು ಬೇಗನೆ ನೀವು ಇದಕ್ಕೆ ಸೂಕ್ತವಾದ ಕ್ರಮ ತಗೊಳ್ರಿ ಅಂತೇಳಿ ಅವ್ನ ಕಿತ್ತೋಗಿರಿ. ನೀವು ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ರಿ. ಬಟ್ ಸಿದ್ದಾರೂಢ ಮಟ್ಟದ್ದು 1 ರೂಪಾಯಿನೂ ನಾವು ಕಳಪೆ ಆಗಕ್ಕೆ ನಾವು ಬಿಡಲ್ರಿ. ಯಾಕಂದ್ರೆ ಸಿದ್ದಾರೂಢರ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅಂತೇಳಿ ಹೆಸರುವಾಸಿ ಆಗಿದೆ. ಸಿದ್ದಾರೂಢರ ಸಾರು ಊರು ಉಂಡೋರೆಲ್ಲ ಪಾರು, ಸಿದ್ದಾರೂಢರ ಅಂಗಾರ ಜಗತ್ತಿಗೆಲ್ಲ ಭಂಡಾರ. ಏನೈತ್ರಿ, ಕೊಟ್ಟು ದುಡ್ಡಿಗೆ ರಸೀದಿಯನ್ನು ಕೇಳಿದ್ವಿ. ಮಾತಾಡೋದವ್ರು ಧರ್ಮದರ್ಶಿ ಆಗಿರ್ತಾರೆ. ಧರ್ಮದರ್ಶಿ ಅದನಿ, ನಾ ತಂದು ಕೊಡ್ತೀನಿ ಸುಮ್ಮಿರು ಅಂತಂದು ಬಳಗ ಧರ್ಮದರ್ಶಿ ಅದರಪ್ಪ ಅಂದು ಆಯ್ತು ಸರ್ ಅಂದು ಅವ್ರಿಗೆ ಕೈ ಮುಗಿದ್ವಿ. ತಂದು ಕೊಡ್ತಾರೆ. ತಂದು ಕೊಡ್ಲಿಲ್ದಾಗ ಇವನ ಒಂದೊಂದೇ ಪ್ರಕ್ರಿಯೆ ಹೊರಗೆ ಬೀಳ್ತಾ ಇದ್ವು. ಹೊರಗೆ ಬೀಳ್ತಂಥ ಸಂದರ್ಭದೊಳಗೆ ನಮ್ಮ ತಾಲೂಕಿನಾಗ ಭಕ್ತರು ನೋಡಾಕತ್ರು. ಇವತ್ತೆಲ್ಲ ಭಾಳ BS6 ಹೆಂಗೆ ಇದು ನಡೆದಿದೆ, ಹಂಗೆ ಭಕ್ತರು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ. ಹಿಂಗೆ ನಾವು ಕೊಟ್ಟದ್ದು ದುಡ್ಡಿಗೆ ಅವರು ರಸೀದಿ ಕೇಳಿದ್ರೆ ಕೊಟ್ಟಲ್ಲ, ತಡಿ ಕೇಳಂತ ನನಗೆ ಫೋನ್ ಮಾಡಾಕತ್ರು ಭಕ್ತರು. ಆಮೇಲೆ ಭಕ್ತರು ಕೇಳಕತ್ರು, ಇಲ್ಲಪ್ಪ ನಾನು ಅಂದ್ರೆ ನಿಮ್ಮ ದುಡ್ಡು ಹಿಂಗೆ ಹೋಗಿ ಕೊಟ್ಟೇವಿ, ಕೊಟ್ಟರು ಅವ್ರು ಕೊಡಾಕತ್ತಿಲ್ಲ, ಕೊಡ್ತೀನಿ ಅಂತ ಹೇಳಕತ್ರು ಅಂತಂದ್ವಿ. ನಾವು ದುಡ್ಡು ಕೊಟ್ಟೋದಕ್ಕೆ ಅದಕ್ಕೂ ಅವ್ರು ಕೊಟ್ಟದ್ದು ಅದಕ್ಕೆ ಸಹಿ ಮಾಡಿಸ್ಕೊಂಡು ಅದೆಲ್ಲ ಪ್ರೂಫ್ ಇತ್ತು. ತಗೊಂಬಂದು ಅವ್ರನ್ನ ಭಕ್ತರ ಕರ್ಕೊಂಡ್ ಬಂದು ಶಹರ ಠಾಣೆ ಒಳಗೆ ಕಂಪ್ಲೇಂಟು ಮಾಡೇವು ನಾವು. ಹೆಣ್ಮಕ್ಳು ವಿಚಾರವಾಗಿ ಆಗೈತ್ರಿ ಅದು. ಹೌದು, ಅದಕ್ಕೆ ಕೂಡ ಮಠದಾಗ ಲೆಟ್ರು ಅದಾವು, ಇಲ್ಲಿ ಲೆಟ್ರು ಇನ್ನೂವರೆಗೂ ಚೇರ್ಮನ್ರಾತು ಯಾರಾತು ಮಠಕ್ಕೆ ಆ ಲೆಟ್ರನ್ನ ಸಬ್ಮಿಟ್ ಮಾಡಿಲ್ಲ. ಇವರು ಮಠಕ್ಕೆ ಬಂತು, ಮಠದಾಗೆ ಸರಿ ಆಯ್ತು ಒಂದು ವೇಳೆ ಇಟ್ಕೊಂಡು ಕುಂದ್ರ ತಪ್ಪು, ಇವ್ರದು ಚೇರ್ಮನ್ರದು ತಪ್ಪು. ಇವರು DJ ಮೇಡಮ್ ಅವರಿಗೆ ಕೊಡಬೇಕಿತ್ತು ಒಂದು ಕಾಪಿಯನ್ನು. ಮೇಡಮ್ ಅವರೇ ಹಿಂಗಾಯ್ತು, ಮೊದಲು ಆ ಹುಡುಗಿ ಬಂದು ಕೊಟ್ಲು, ಆಮೇಲೆ ಅವರ ಸಂಬಂಧಿಕರ ಕಡೆ ಹೋಗಿ ಕಾಲು ಹಿಡ್ಕೊಂಡು ನನ್ನ ಮಠದ ಒಗಿತಾರ ಅಂತೇಳಿ ಇವನು ಕಾಲು ಹಿಡ್ಕೊಂಡಟ್ಲೇನ ಅವರು ಬಂದು ರಾಜಿ ಆಗಟ್ಲೇನ ಅದನ್ನು ಇವರು ಮಠಕ್ಕೆ 2 ಕೊಡ್ಬೇಕಿತ್ತು ಕಾಪಿ ಕೊಟ್ಟು. ಮೇಡಮ್ ಹಿಂಗೆ ಇಷ್ಟೆಲ್ಲ ಆಗೈತಿ ಅಂತ ಬಂದಿದ್ರೆ ಇದು ಇಷ್ಟೊತ್ತಿಗೆ ಒಂದು 8 ತಿಂಗಳಾಗನೇ ಅವ್ರು ವಜಾಗೊಳಿಸ್ತಿದ್ರು DJ ಮೇಡಮ್ ಅವರು. ಇಷ್ಟ ಮಟ್ಟ ಅರುಣಕುಮಾರ್ ಚೌಡಪ್ಪನವ್ರು ಏನು ಸ್ಟೇಟ್ಮೆಂಟ್ ಕೊಟ್ರಲ್ಲ ಅದಕ್ಕೆಲ್ಲ ನಾವು ಸರಿ ಅಂತ ಹೇಳ್ತದವಿ. ಅವನು ನಮ್ಮ ತಾಲೂಕ್ನಾಗ ಎಲ್ಲಾ ಹಳ್ಳಿಗಳು ಅಡ್ಡಾಡಿ ಸಿದ್ದಾರ್ಢದ ಜೋಳಿಗೆ ಹಿಡ್ಕೊಂಡು ಜೋಳಿಗ್ಯಾಗ ರೊಕ್ಕ ಹಾಕ್ಯಂದು ಅಪಪ್ರಚಾರ ಮಾಡಕತ್ತಾನ. ಅದನ್ನ ಅಪಪ್ರಚಾರ ಮಾಡೋ ಸಲುವಾಗಿ ಅವ್ನ ಕಮಿಟಿಯಿಂದ ತೆಗಿಬೇಕಂತ ನಾವು ಹೋರಾಟ ಮಾಡಕತ್ತೀವಿ. ಗುಡ್ಡಪ್ಪ ಹೆಗ್ಗಪ್ಪ ದೇವ್ರಗುಡ್ಡ, ಸಾಕಿನ ಕುಸಗೂರು, ರಾಣೆಬೆನ್ನೂರು ತಾಲೂಕು. ನಾವು 30 ವರ್ಷದಿಂದ ಸಿದ್ದಾರೂಢರ ಮಠಕ್ಕೆ ದಾಸೋಹಕ್ಕೆ ಬೇಕಾದಂಥ ಪಡಿ ಪದಾರ್ಥಗಳನ್ನು ಸಂಗ್ರಹಣೆ ಮಾಡ್ಕೊಂಡು, ಭಿಕ್ಷಾ ಮಾಡ್ಕೊಂಡು ಸಂಗ್ರಹಣೆ ಮಾಡ್ಕೊಂಡು ತಂದು ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು 30 ವರ್ಷದಿಂದ ಮಾಡ್ಕೊತಾ ಬಂದೀವಿ. ಈ ನಮ್ಮ ಭಾಗದಿಂದ ಒಬ್ಬರು ಧರ್ಮದರ್ಶಿ ಬೇಕು ಅನ್ನೋ ಉದ್ದೇಶದಿಂದ ಇದು 3ನೇ ಧರ್ಮದರ್ಶಿ ಆದವನು ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅಂತೇಳಿ. ಇವನು ಅತ್ಯಾಚಾರ ಅನಾಚಾರದಿಂದ ದುರ್ನಡತೆಯಿಂದ ಕೂಡಿದ್ದವನು ಅದಾನ. ಇವನು ಜನರಿಗೆ ಮೋಸ ಮಾಡಿ ಹಣ ಕಲೆಕ್ಟ್ ಮಾಡ್ಕೊಂಡು ತನ್ನ ಸ್ವಂತ ಖಾತೆಗೆ ಜಮಾ ಮಾಡ್ಕೊಳ್ತಾ ಇದ್ದ. ಇದು ನಮಗೆ ಕಂಡು ಬಂದಿದ್ದರಿಂದ ಅವನ ಮೇಲೆ ನಾವು ರಾಣೆಬೆನ್ನೂರು ಶಹರ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡಿಸಿದ್ದೀವಿ. ಈಗ ಅವನ್ನ ಪೊಲೀಸರು ಹುಡುಕ್ತಾ ಇದ್ರೂ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ. ಈಗ ಅವನನ್ನು ಆದಷ್ಟು ಬೇಗ
ಡಿಸ್ಟ್ರಿಕ್ಟ್ ಜಡ್ಜ್ ಒಂದು ತೀರ್ಮಾನ ತಗೊಂಡು ಅವನನ್ನು ಆ ಧರ್ಮದ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ, ಅವನು ಸ್ತ್ರೀ ಲೋಲನಾಗಿದ್ದು ಮಠದಲ್ಲಿಯೂ ಸಹಿತ ಸೇವೆಗೆ ಬರ್ತಕ್ಕಂಥ ಹೆಣ್ಮಕ್ಳನ್ನ ಚುಡಾಯಿಸಿದ ಪ್ರಕರಣ ಆಗಿದೆ. ಆ ಚುಡಾಯಿಸ್ಕೊಂಡಂಥ ಹೆಣ್ಮಗಳು ಲೆಟರ್ ಕೊಟ್ಟಿದ್ದು ಆಗಿದೆ ಟ್ರಸ್ಟ್ ಕಮಿಟಿಯವರಿಗೆ. ಮತ್ತು ಅದು ರಾಜಿ ಮಾಡ್ಕೊಂಡು ಆ ಹೆಣ್ಮಗಳು ಮತ್ತು ಅದನ್ನು ತಾನು ಕೊಟ್ಟ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಂಡಿದ್ದು ದಾಖಲಾತಿ ನಮ್ಮ ಕಡೆ ಅದಾವೆ. ಈಗ ಅವನ್ನು ಸಹಿತ ನಾವು ಸಬ್ಮಿಟ್ ಮಾಡಿದ್ದೀವಿ. ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಸರ್. ನಾವು ರಾಣೆಬೆನ್ನೂರು ತಾಲೂಕು ಹಿರೇಬಿದಿರಿ ಗ್ರಾಮದ ಕುಟ್ರೇಶ್ ಅಲಿಗಲವಾಡ ಅಂತಂದು ಈ ಸಿದ್ಧಾರೂಢ ಸೇವಾ ಇದರೊಳಗೆ ಕಾರ್ಯಕರ್ತರಾಗಿ ಕೆಲಸನೂ ಮಾಡ್ತಾ ಇದ್ದೀವಿ. ಆಮೇಲೆ ಈ ಮಠದ ಒಂದು ಹಳೆಯ ವಿದ್ಯಾರ್ಥಿಗಳು, ಆ ಹಳೆಯ ವಿದ್ಯಾರ್ಥಿಗಳು ಆಗಿರೋ ಸಂಬಂಧ ನಾವು ಪ್ರಕಾಶ್ ಪಾಟೀಲ್ರು, ಗುಡ್ಡಪ್ಪಣ್ಣವರು, ನಮ್ಮ ಅರುಣ್ ಕುಮಾರ್ ಅವರು, ಇನ್ನೂ ಅನೇಕ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ನಾವು ಒಂದು 30 ವರ್ಷದಿಂದ ಈ ಅನ್ನ ಊಟ ಮಾಡೇವಿ ಅನ್ನೋ ಒಂದು ಕಾರಣಕ್ಕೆ ಸಿದ್ಧಾರೂಢದಿಂದ ಅಲ್ಲಿ ಬರ್ತಕ್ಕಂಥ ದವಸ ಧಾನ್ಯಗಳನ್ನ ತಂದು ಒಂದು ಸೇವಾ ಮಾಡ್ತಾ ಇದ್ವಿ. ಮಾಡುವಾಗ ಏನಂತ ರಾಣೆಬೆನ್ನೂರ ಭಕ್ತರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾರವಾದ ಕಾಳುಗಳು ಇವೆಲ್ಲವೂ ಬರಕಚ್ಚಿದೆ. ಇದೇ ಪ್ರಕಾರ ಮಾಡ್ಕೊಂತ ನಾವು ರಾಣೆಬೆನ್ನೂರಿಂದ ಇದರಿಂದ ಜನ ಒಳ್ಳೆ ಇದು ಅದರಪ್ಪ ಭಕ್ತರು ಅನ್ನೋ ಒಂದು ಕಾರಣದಿಂದ ಯಾರು ಕರ್ಬಸಪ್ಪ ಮಾಕ್ನೂರು ಅಂತ ಒಬ್ಬ ಧರ್ಮದರ್ಶಿ ಮಾಡಿದ್ರು ಈಗ 10 ವರ್ಷದಿಂದ. ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊತ ಒಳ್ಳೆ ಜನಗಳು ಮತ್ತಷ್ಟು ಹೆಚ್ಚಿನ ಒಂದು ಸೌಕರ್ಯಗಳನ್ನ ಮಾಡ್ಕೊತ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊತ ಬಂದ್ರಿ. ಅವ್ರದ್ದು 5 ವರ್ಷ ಆದ್ಮ್ಯಾಗ ಮಹೇಶ್ ಅನ್ಗೋಡಿ ಅಂತಂದು ಅವನು ನಮ್ಮ ಮಠದ ವಿದ್ಯಾರ್ಥಿ ಧರ್ಮದರ್ಶಿ ಆದ್ರಿ. ಅವರು ಕೂಡ ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊತ ಬಂದ್ರಿ. ಅದೇ ಪ್ರಕಾರನ ನಮ್ಮ ಒಂದು ಕಾರ್ಯಗಳನ್ನೆಲ್ಲ ನೋಡ್ಕೊಂಡು ಇಲ್ಲಿ ರಾಣೆಬೆನ್ನೂರು ತಾಲೂಕಿನಿಂದ ಒಬ್ಬ ಮೆಂಬರ್ ಇರಲೇಬೇಕು ಅನ್ನೋ ಒಂದು ಭಾವನೆಯಿಂದ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅಂತ ಅನ್ನೋರನ್ನ ಮತ್ತೊಮ್ಮೆ ಅವರು 3ನೇ ಸರಿ ಅವ್ರನ್ನ ಇದು ಮಾಡಿದಾರೆ. ಅವರು ಫಸ್ಟು ಮಾಕ್ನೂರ್ ಕರ್ಬಸಣ್ಣ, 2ನೇದು ಮಹೇಶ್ ಅನ್ಗೋಡಿ, ಆಮೇಲೆ ಇವನು ಸಿದ್ದನಗೌಡ ಅಂತ ಮಾಡಿದ್ರಿ. ಅವರಿಬ್ಬರು ಯಾವ ಒಂದು ಕಪ್ಪು ಚುಕ್ಕಿಲ್ದಂತ ಮಾಡ್ಕೊಂಡು ಕಾರ್ಯಗಳು ಮಾಡ್ಕೊತ ಬಂದರು. ಅದೇ ರೀತಿಯಾಗಿ ಈಗ ಸಿದ್ದನಗೌಡ ಮಾಡ್ತಾರಂತ ನಾವು ಕೂಡ ಸುಮ್ಮನೆ ಇದ್ವಿ 2 ವರ್ಷದಿಂದ. ಈಗ ಈ ಒಂದು ಸ್ಥಾನವನ್ನು ದುರುಪಯೋಗ ಮಾಡೋಕ್ಕಂತ ಅನ್ನೋದು ಇಡೀ ನಮ್ಮ ತಾಲೂಕಿನಾಗೆಲ್ಲ ಕಣ್ಣಿಗೆ ಕಾಣಕಸ್ತು. ಆಮೇಲೆ ಪ್ರೂಫ್ಗಳು ಸಿಕ್ಕು. ಅದಕ್ಕೆ ಇವನ ವ್ಯವಹಾರಗಳಾಗಲಿ ಇವನ ಒಂದು ಇದು ಆಗಲಿ ಕಾರ್ಯಗಳು ಸರಿ ಕಾಣ್ತಾ ಇರಲ್ಲ. ಅವರನ್ನು ತೆಗಿಬೇಕು ಅಂತ ಇಡೀ ನಮ್ಮ ರಾಣೆಬೆನ್ನೂರು ತಾಲೂಕಿನ ಜನಗಳೆಲ್ಲ ಒತ್ತಾಯ ಮೇರೆಗೆ ನಾವು ಈ ಮಠಕ್ಕೆ ಬಂದು ಅರ್ಜಿ ಕೊಡ್ತಾ ಇದ್ದೀವಿ. ಅವನು ಕೆಲಸ ಸರಿ ಮಾಡ್ತಲ್ಲ, ತನ್ನ ಸ್ವಇಚ್ಛೆಗೆ ದುಡ್ಡುಗಳು ಹಾಕ್ಸಂತ ಅದನ್ನು ಕೊಟ್ಟಂಥ ರಶಿಗಳು ಕೊಡ್ತಾ ಇಲ್ಲ. ಆಮೇಲೆ ಅವನು ಆ ಮಠದ ಹೆಸರು ಹಿಡ್ಕೊಂಡು ತನ್ನ ಸ್ವಇಚ್ಛೆಗೆ ಬೆಳೆಸ್ಕೊಳಕಚ್ಚನ ರಾಜಕೀಯವಾಗಿ. ಅದಕ್ಕೆ ಬೇಡ ಅಂತ ಜನಗಳು ಹೇಳಿದಕ್ಕೆ ಮತ್ತು ನಾವು ಇಷ್ಟು ವರ್ಷ ಮಾಡಿದಂಥ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ನಾವಿಲ್ಲಿ ಇದನ್ನು ಮಾಡೋಕ್ಕೆ ಬಂದಿದ್ದೇವೆ ರೀ. ಅವನ್ನ ಆ ಮಠದ ಒಂದು ಧರ್ಮದರ್ಶಿಯಿಂದ ಇದು ತೆಗೆಯಬೇಕು ಅಂತ ರಾಣೆಬೆನ್ನೂರು ಅಲ್ಲ ಇಡೀ ಹಾವೇರಿ ಜಿಲ್ಲಾನೇ ಒತ್ತಾಯ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ, ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.